ನಮಸ್ಕಾರ ವೀಕ್ಷಕರೇ. ಪುರಾತನ ಕಾಲದಿಂದಲೇ ತುಳಸಿಗೆ ಹಿಂದೂ ಪರಂಪರೆಯಲ್ಲಿ ಅತ್ಯಂತ ಪವಿತ್ರ ಸ್ಥಾನವಿದೆ. ರಾಮ ತುಳಸಿ, ಕೃಷ್ಣ ತುಳಸಿ, ಲಕ್ಷ್ಮೀ ತುಳಸಿ, ಭೂಮಿ ತುಳಸಿ, ನೀಲ ತುಳಸಿ, ವನ ತುಳಸಿ ಈ ಎಲ್ಲವೂ ಧಾರ್ಮಿಕ ಶಾಸ್ತ್ರಗಳಲ್ಲಿ ವಿವರಿಸಲ್ಪಟ್ಟಿವೆ. ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ರಾಮ ತುಳಸಿ ಮತ್ತು ಕೃಷ್ಣ ತುಳಸಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತದೆ. ತುಳಸಿ ಗಿಡದ ಮಣ್ಣು ಅಂದರೆ ಮೃತ್ತಿಕೆ ಸ್ವತಃ ಸಕಾರಾತ್ಮಕ ಶಕ್ತಿಯನ್ನು ಹೊಂದಿದ್ದು ಮನೆಯ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ. ತುಳಸಿ ಮೃತ್ತಿಕೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಆರ್ಥಿಕ ಸಮೃದ್ಧಿ ಹೆಚ್ಚುತ್ತದೆ ಎಂದು ಜನಪರಂಪರೆಯಲ್ಲಿ ನಂಬಿಕೆಯಿದೆ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಬಳಿ ದೀಪ ಬೆಳಗುವುದರಿಂದ ಸಾಲಬಾಧೆಗಳ ನಿವಾರಣೆ ಸಾಧ್ಯವೆಂದು ನಂಬಲಾಗುತ್ತದೆ. ಸೋಮವಾರ, ಬುಧವಾರ ಅಥವಾ ಶನಿವಾರದ ಗೋಧೂಳಿ ಸಮಯಗಳಲ್ಲಿ ತುಳಸಿ ಮಣ್ಣಿನಿಂದ ಒಂದು ಸಣ್ಣ ಉಂಡೆ ತಯಾರಿಸಿ ಅದನ್ನು ಹಾಲು, ನೀರು ಮತ್ತು ಅರಿಶಿನ ಜೋಡಿಸಿ ಬೇರು ಅಥವಾ ಪರ್ಸ್ನಲ್ಲಿ ಇಟ್ಟುಕೊಂಡರೆ ಆರ್ಥಿಕ ಲಾಭ ಹೆಚ್ಚುತ್ತದೆ ಎಂಬ ನಂಬಿಕೆಯೂ ಇದೆ. ಈ ಮಣ್ಣನ್ನು 15 ದಿನಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಯಾರೂ ತುಳಿಯದ ಸ್ಥಳಗಳಲ್ಲಿ ನೀರಿಗೆ ಸೇರಿಸಿ ಹೊಸ ಮೃತ್ತಿಕೆಯನ್ನು ಇಡುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ತುಳಸಿ ಮಣ್ಣು ಇದ್ದರೆ ಕುಟುಂಬದೊಳಗಿನ ಕಲಹಗಳು ಕಡಿಮೆಯಾಗುತ್ತವೆ ಎಂದು ನಂಬಿಕೆ ಹರಡಿದೆ. ಇದರ ಸಕಾರಾತ್ಮಕ ಅಲೆಯು ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಹೆಚ್ಚಿಸುತ್ತದೆ. ತುಳಸಿ ಮೃತ್ತಿಗೆ ಆರೋಗ್ಯಕ್ಕೂ ನೆರವು ನೀಡುತ್ತದೆ ಎನ್ನಲಾಗಿದ್ದು, ಮಾನಸಿಕ ಸ್ಪಷ್ಟತೆ, ಉಸಿರಾಟದ ಸುಧಾರಣೆ ಮತ್ತು ಸಕಾರಾತ್ಮಕ ಆಲೋಚನೆಗಳಿಗೆ ಸಹಕಾರಿ ಎಂದು ಹೇಳಲಾಗುತ್ತದೆ. ನಕಾರಾತ್ಮಕ ಶಕ್ತಿಗಳು, ಮಾಟಮಂತ್ರ ಅಥವಾ ದುಷ್ಟಶಕ್ತಿಗಳಿಂದ ಮನೆಯನ್ನು ರಕ್ಷಿಸುತ್ತದೆ ಎಂಬ ನಂಬಿಕೆಯೂ ಇದೆ. ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ವಾಸ್ತುದೋಷಗಳನ್ನು ನಿವಾರಿಸಲು ಸಹಕಾರಿ. ಗಿಡದಂತೆ ಅದರ ಮಣ್ಣು ಈ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮತ್ತೆ ತುಳಸಿ ಮೃತ್ತಿಕೆ ಅಪಮೃತ್ಯು ಸಂಭಾವ್ಯತೆಗಳನ್ನು ತಗ್ಗಿಸಿ ವಾಹನಗಳಿಂದ ಉಂಟಾಗುವ ಅಪಾಯಗಳಿಂದ ಕೂಡ ರಕ್ಷಿಸುತ್ತದೆ ಎಂದು ಜನಪರಂಪರೆ ಹೇಳುತ್ತದೆ. ಇಲ್ಲಿ ಒಂದು ಪ್ರಮುಖ ಸೂಚನೆ: ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ ಹಾಗೂ ರಾತ್ರಿ ಸಮಯದಲ್ಲಿ ತುಳಸಿ ಎಲೆಗಳನ್ನು ಕೀಳಬಾರದು. ಇದನ್ನು ಶಾಸ್ತ್ರಗಳು ನಿಷೇಧಿಸಿರುವುದರಿಂದ ಆ ಸಮಯದಲ್ಲಿ ತುಳಸಿಯನ್ನು ಸ್ಪರ್ಶ ಮಾಡದೇ ಇರಲು ಹೇಳಲಾಗುತ್ತದೆ. ಇದು ನಮ್ಮ ಮನೆ, ಮನಸ್ಸು ಮತ್ತು ಧಾರ್ಮಿಕ ಜೀವನದಲ್ಲಿ ತುಳಸಿಯ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸುವಂತಹ ಮಾಹಿತಿ. ಧನ್ಯವಾದಗಳು.